ಓಕೆ, ಈಗ ನಾವು ಬ್ಲೂ ಫ್ಲಾಗ್ ಬೀಚಿಗೆ ಬಂದಿದ್ದೀವಿ. ನೋಡ್ಬೋದು, ನೀವು ಬ್ಯಾಕ್ ಸೈಡ್ ಪಾರ್ಕಿಂಗ್ ಲಾಟ್ ಎಲ್ಲ ಇದೆ, ಚೆನ್ನಾಗಿದೆ. ಎಂಟ್ರೆನ್ಸಿಗೆ ವೆಹಿಕಲ್ ಎಂಟ್ರೆನ್ಸಿಗೆ 20 rupees ಪೇ ಮಾಡೋಕ್ಕಿದೆ. ಇಲ್ಲಿ ದ್ವಾರ ಇದೆ. ಈ ದ್ವಾರದ ಸ್ಪೆಷಾಲಿಟಿ ಏನು ಗೊತ್ತಾ, ರೌಂಡ್ ಆಗಿದೆ ಶೇಪಿಂಗ್. ಇನ್ನೊಂದು, ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ವಾಯ್ಸ್ ಎಕೋ ಆಗುತ್ತೆ. ಅದೇ ಈ ದ್ವಾರದ ಸ್ಪೆಷಾಲಿಟಿ. ಚೆನ್ನಾಗಿದೆ ಅಲ್ಲ? ನನ್ನ ವಾಯ್ಸ್ ನನಗೆ ಎಕೋ ಆಗ್ತಿದೆ. ಅದೇ ಆಚೆ ಬಂದರೆ ಇಲ್ಲ ನೋಡಿ, ಒಂದೇ ಸ್ಟೆಪ್ ಹಲೋ ಹಲೋ ಕೇಳಿದ್ರಲ್ಲ ಯಾವ ಥರ ಎಕೋ ಆಗ್ತಿದೆ ಅಂತ. ಅದೇ ಇದ್ರ ಸ್ಪೆಷಾಲಿಟಿ. ಈಗ ನೋಡಿ, ನಾವು ಒಳಗೆ ಹೋಗಿ ನೋಡೋಣ, ಒಳಗೆ ತೋರಿಸ್ತೀನಿ ಹೆಂಗಿದೆ ಏನು ಕತೆ ಅಂತ. ಓಕೆ, ಈಗ ನಾವು ಎಂಟ್ರಿ ಫೀಸ್ ಬಂದು 30 rupees ಪರ್ ಪರ್ಸನ್. ಈಗ ಇಲ್ಲಿ ಏನೆಲ್ಲ ಇದೆ ಅಂತ ತೋರಿಸ್ತೀನಿ ನೋಡಿ. ನೋಡ್ಬೋದು, ಕ್ಲೀನಾಗಿ ಬೀಚಿಗೆ ಕರ್ಕೊಬಂದಿದ್ದ ಕಾಡಿಗೆ ಕರ್ಕೊಬಂದಿದ್ದ ಅಂತ ನಿಮ್ಗೆ ಕನ್ಫ್ಯೂಷನ್ ಆಗ್ಬೋದು. ಕಾಡಲ್ಲ, ಇಲ್ಲ ಬೀಚೆ. ಇಲ್ಲಿ ಅಷ್ಟು ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡ್ತಿದೆ. ತೋರಿಸ್ತೀನಿ. ನಾವು ಬ್ಲೂ ಫ್ಲಾಗ್ ಬೀಚಿಗೆ ಬಂದಿವಿ. ಬ್ಲೂ ಫ್ಲಾಗ್ ಬೀಚ್ ಸ್ಪೆಷಾಲಿಟಿ ಏನಂದ್ರೆ ಇಲ್ಲಿರೋ ಎನ್ವೈರ್ಮೆಂಟ್. ಯಾಕಂದ್ರೆ ಇಲ್ಲಿ ಕ್ಲೀನಿನೆಸ್ ಆಗ್ಬೋದು, ಫೆಸಿಲಿಟೀಸ್ ಆಗ್ಬೋದು, ಮತ್ತೆ ಇಲ್ಲಿ ಒಂದ್ ಸೈಡ್ ರಿವರ್ ಇದೆ, ಒಂದ್ ಸೈಡ್ ಬೀಚ್ ಇದೆ. ಅದು ಸ್ಪೆಷಾಲಿಟಿ ಈ ಬೀಚ್ ಇದೆ. ಮತ್ತೆ ಇಲ್ಲಿ ಫುಲ್ ಮರ ಗಿಡಗಳಿದೆ, ಅದು ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದು ಇದ್ರ ಸ್ಪೆಷಾಲಿಟಿ. ನಾನು ಇನ್ನೂ ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ, ಬನ್ನಿ ಬೀಚ್ ನ ತೋರಿಸ್ತೀನಿ. ಲೆಟ್ಸ್ ಗೋ. ನೋಡ್ಬೋದು ಇಲ್ಲಿ ಬೀಚ್ ಎಷ್ಟು ಕ್ಲೀನ್ ಆಗಿದೆ ಅಂತ. ಆಮೇಲೆ ಬ್ಲೂ ಫ್ಲಾಗ್ ಅಂತ ಆ ಸರ್ಟಿಫಿಕೇಶನ್ ಎಲ್ಲ ಬೀಚಿಗೂ ಸಿಗಲ್ಲ. ಅದಕ್ಕಂತ ಕ್ರೈಟೀರಿಯಾ ಇದೆ. ಆ ಕ್ರೈಟೀರಿಯಾನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಮಾತ್ರ ಆ ಬ್ಲೂ ಫ್ಲಾಗ್ ಅಂತ ಇದು ಸಿಗುತ್ತೆ, ಬಿರುದ್ದು. ಜೊತೆಗೆ ಇಲ್ಲಿ ನೋಡ್ಬೋದು ಸ್ನಾನ ಮಾಡೋಕ್ಕೆ, ಮತ್ತು ಇಲ್ಲಿ ಡಸ್ಟ್ಬಿನ್ ಎಲ್ಲ ಇದೆ. ವೆಟ್ ಮತ್ತು ಡ್ರೈ ಎರಡೂ ಹಾಕ್ಬೋದು. ನೋಡ್ಬೋದು ಅಲ್ಲೊಂದು ಬೋರ್ಡ್ ಕಾಣಿಸ್ತಿದೆ. ಆ ಬೋರ್ಡಲ್ಲಿ ಎಲ್ಲ ಇನ್ಫಾರ್ಮೇಷನ್ ಇದೆ ಈ ಬೀಚ್ ಬಗ್ಗೆ. ಜೊತೆಗೆ ಆ ಬೋರ್ಡ್ ಮೇನ್ಲಿ ಈ ಲೊಕೇಶನಿಗೆ ಹತ್ರದಲ್ಲಿ ಯಾವುದೆಲ್ಲ ಲೊಕೇಶನ್ ಇದೆ ನಾವು ವಿಸಿಟ್ ಮಾಡೋಕ್ಕೆ ಅದ್ರ ಬಗ್ಗೆ ಇದೆ. ಮತ್ತು ಇಲ್ಲಿ ಯಾವುದೆಲ್ಲ ಪ್ರಾಣಿ ಪಕ್ಷಿಗಳಿದೆ ಅದ್ರ ಬಗ್ಗೆ ಇದೆ. ಮತ್ತು ನೀರು ಎಷ್ಟು ಪ್ಯಾರಾಮೀಟರ್ ಇರಬೇಕು ಅದ್ರ ಬಗ್ಗೆ ಇದೆ. ಮತ್ತು ಬೀಚ್ ಇಕೋಸಿಸ್ಟಮ್ ಬಗ್ಗೆ ಇದೆ. ಇಂಪಾರ್ಟೆಂಟ್ ಆಫ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಇದೆ ಇದರಲ್ಲಿ ಇನ್ಫಾರ್ಮೇಷನ್ ಅಬೌಟ್ ಟೂರಿಸ್ಟ್ ಸೇಫ್ಟಿ ಇದೆ. ಮತ್ತು ಬಾತಿಂಗ್ ವಾಟರ್ ಕ್ವಾಲಿಟಿ ಇದೆ. ಎಲ್ಲ ಇನ್ಫಾರ್ಮೇಷನ್ ಇದರಲ್ಲಿದೆ, ನೀವು ಇದರಲ್ಲಿ ನೋಡ್ಬೋದು. ಮತ್ತು ಎಷ್ಟು ಕ್ಲೀನ್ ಇಡಬೇಕು, ಏನು ಮಾಡಬಾರ್ದಂತ, ಮತ್ತು ಪ್ಲೇಸಸ್ ಇಲ್ಲ ಹತ್ರದಲ್ಲಿ ನಿಮಗೆ ವಿಸಿಟ್ ಮಾಡೋಕ್ಕೆ. ಮತ್ತು ಸ್ಕೂಬಾ ಡೈವಿಂಗ್ ಇದು ಹತ್ರದಲ್ಲಿ ಎಲ್ಲಿದೆ ಅಂತಲೂ ಇದೆ. ಮತ್ತು ಇನ್ಫಾರ್ಮೇಷನ್ ಅಬೌಟ್ ಎನ್ವೈರ್ಮೆಂಟಲ್ ಆ್ಯಕ್ಟಿವಿಟೀಸ್ ಇದೆ ಇದರಲ್ಲಿ. ಈ ಬೋರ್ಡ್ ಇರೋದ್ರಿಂದ ತುಂಬ ಇನ್ಫಾರ್ಮೇಷನ್ ನಮಗೆ ಸಿಗುತ್ತೆ. ಇಲ್ಲಿ ಒಳಗೆ ಕ್ಯಾಂಟೀನು ಇದೆ, ಜ್ಯೂಸ್, ಐಸ್ ಕ್ರೀಮ್ ಮತ್ತು ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ. ಸ್ವಲ್ಪ ಎಂಜಾಯ್ ಮಾಡೋಕ್ಕೆ ಇದು ಒಂದು ಒಳ್ಳೆ ಜಾಗನೇ. ಇಲ್ಲಿ ಬರೀ ಸಮುದ್ರ ಮಾತ್ರ ಇಲ್ಲ, ಇಲ್ಲಿ ನದಿನೂ ಇದೆ. ನದಿಲಿ ಕಯಾರ್ಕಿಂಗು ಮಾಡ್ಬೋದು. ಡಬಲ್ ಸೀಟರ್ ಬೋಟ್ ಮತ್ತು ಸಿಂಗಲ್ ಸೀಟರ್ ಬೋಟ್ ಎಲ್ಲ ಇದೆ. ನೀವಂತೂ ಎಂಜಾಯ್ ಮಾಡೋದು ಶೋರ್. ಆದರೆ ಇಲ್ಲಿ ಮಾತ್ರ ಪೇ ಮಾಡೋಕ್ಕಿದೆ ಅಷ್ಟೇ. ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ ಅಂತ ಬಂದರೆ ಇಲ್ಲಿ ತುಂಬ ಎಂಜಾಯ್ ಮಾಡ್ಬೋದು. ಯಾಕಂದರೆ ಪ್ಲೇಸ್ ಹಂಗಿದೆ, ಮಾತ್ರ ಏನೂ ಹೇಳೋಂಗಿಲ್ಲ. ಆದರೆ ಜೋಬಲ್ಲಿ ಇರಬೇಕಷ್ಟೆ. ಅಲ್ಲಿ ದೂರದಲ್ಲಿ ಅಂಬ್ರೆಲ್ಲ ಹಾಕಿದ್ದಾರೆ. ಅದ್ರ ಕೆಳಗೆ ಕೂತ್ಕೋಬೇಕಂದ್ರೂ ಪೇ ಮಾಡೋಕ್ಕಿದೆ. ನಿಮ್ಗೆ ಪೇ ಮಾಡೋಕ್ಕೆ ಇಷ್ಟ ಅಂದರೆ ನೀವು ಅಲ್ಲಿ ಬಿಸಿಲಲ್ಲೇ ಕೂತ್ಕೋಬೇಕು, ಇಲ್ಲಾಂದರೆ ನಿಮಗೆ ಸ್ವಂತ ಅಂಬ್ರೆಲ್ಲ ತರಬೇಕು. ಅಲ್ಲಿ ನೋಡ್ಬೋದು ಸೇಫ್ಟಿ ಟವರ್ಗಳಿದೆ. ಅದು ಮಾತ್ರ ನೋಡೋಕ್ಕೆ ಚೆನ್ನಾಗಿತ್ತು. ಜೊತೆಗೆ ಈ ಬೋಟ್ ಅಂತೂ ಮಣ್ಣಲ್ಲಿ ಮಾಡಿದ್ರು, ಸಖತ್ತಾಗಿತ್ತು ನೋಡೋಕ್ಕೆ. ನೀವೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಬೇಕಂದರೆ ಇಂಥ ಜಾಗಕ್ಕೆ ಹೋಗಲೇಬೇಕು. ಯು ವಿಲ್ ಎಂಜಾಯ್ ಅ ಲಾಟ್ ಅಂತ ಹೇಳ್ತಾ ಇಲ್ಲಿಂದ ಹೋಗ್ತಿದ್ದೀನಿ. ಓಕೆ, ಫೈನಲಿ ನಾವು ಇಲ್ಲಿ ಪಡುಬಿದ್ರೆ ಬೀಚ್ನ, ಬ್ಲೂ ಫ್ಲಾಗ್ ಬೀಚ್ನ ನೋಡಿ ನಿಮಗೂ ತೋರಿಸಿ ಈಗ ಮನೆ ಕಡೆ ಹೊರಟಿದ್ದೀವಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಂದ ನಾವು ಓಡ್ತಿದ್ದೀವಿ.
ನೀವು ನಂಗೆ ಸಪೋರ್ಟ್ ಮಾಡ್ತೀರಾ ಅಂತ ನಂಬ್ತಾ ಇಲ್ಲಿಂದ ಹೋಗ್ತೀನಿ. ಬಾಯ್.